ಆತ್ಮೀಯ ಸ್ನೇಹಿತರೆ, ಆತ್ಮಘಾತಿ ಮಹಾಪಾಪಿಯಾಗದೆ ಡಬಲ್ ಅಹಿಂಸಕರಾಗುವ ಯುಕ್ತಿಗಳು. ಅಂದರೆ ಆತ್ಮಘಾತಿ ಮಾಡ್ತಕ್ಕಂಥ ಮಹಾಪಾಪಿಯಾಗದೇ ಇರುವಂತಹ ಯುಕ್ತಿಗಳು ಏನೇನು ಅಂತ ತಂದೆ ಹೇಳ್ತಿದ್ದಾರೆ. ಇಲ್ಲಿ ಲೌಕಿಕದಲ್ಲಿ ಆತ್ಮಘಾತಿ ಮಾಡ್ಕೋತಾರಲ್ಲ, ಅದಲ್ಲ. ನೋಡಿ ಏನು ಅಂತ. ಇಂದು ಬಾಪ್ತಾದ ಮಕ್ಕಳ ಗುಣಗಾನ ಮಾಡುತ್ತಿದ್ದರು. ಗುಣಗಾನ ಮಾಡುತ್ತಾ ಡ್ರಾಮಾದಲ್ಲಿ ಮಕ್ಕಳ ಪಾರ್ಟ್ ಎಷ್ಟು ಉನ್ನತ ಮತ್ತು ಸರ್ವಶ್ರೇಷ್ಠವಾಗಿದೆ ಎಂದು ನೋಡಿದರು. ಅದು ಸಹ ಕಲ್ಪದಲ್ಲಿ ಹಿಂದೆ ಸಂಗಮಯುಗದಲ್ಲಿಯೇ ಮಹಿಮೆಗೆ ಯೋಗ್ಯರಾಗುತ್ತೀರಿ. ಇದೇ ಯುಗದಲ್ಲಿ ಸ್ವಯಂ ಪರಮಾತ್ಮನು ಸಹ ಶ್ರೇಷ್ಠ ಆತ್ಮಗಳಾದ ತಮ್ಮ ಮಹಿಮೆ ಮಾಡುತ್ತಾರೆ. ಈ ಸಮಯದಲ್ಲಿಯೇ ನೀವು ಡಬಲ್ ಮಹಿಮೆಗೆ ಅಧಿಕಾರಿಯಾಗ್ತೀರಿ. ಒಬ್ಬ ತಂದೆಯ ಸಮಾನ ಮಾಸ್ಟರ್ ಸಾಗರ ಆಗ್ತೀರಿ ಮತ್ತು ತಂದೆಯ ಗುಣ ಮತ್ತು ಶಕ್ತಿಗಳಲ್ಲಿ ಮಾಸ್ಟರ್ ಆಗ್ತೀರಿ. ಜೊತೆಗೆ ಆತ್ಮನ ಶ್ರೇಷ್ಠ ಸ್ಟೇಜ್ನ ಮಹಿಮೆಯಾದ ಸರ್ವಗುಣ ಸಂಪನ್ನ ಅಂದರೆ 16 ಕಲೆ ಸಂಪೂರ್ಣ. ಇದನ್ನು ಸಹ ಪ್ರಾಕ್ಟಿಕಲ್ನಲ್ಲಿ ಅನುಭವ ಮಾಡ್ತೀರಿ. 16 ಕಲೆಗಳು ಮರ್ಯಾದೆಗಳು ಏನು ಎಂಬ ಮಾತುಗಳ ಜ್ಞಾನ ಈ ಸಮಯದಲ್ಲಿಯೇ ಧಾರಣೆ ಮಾಡ್ತೀರಿ. ಅಂದರೆ 16 ಕಲಾ ಸಂಪೂರ್ಣ ಅಂತ ಹೇಳ್ತಾರಲ್ವ, ಅದು ಏನು ಅನ್ನೋದನ್ನು ಈ ಸಂಗಮ ಯುಗದಲ್ಲಿಯೇ ನಮಗೆ ತಿಳಿಯೋದು. ಆದ್ದರಿಂದಲೇ ಡಬ್ಬಲ್ ಮಹಿಮೆಗೆ ನೀವು ಯೋಗ್ಯರಾಗ್ತೀರ. 2 ಪ್ರಪಂಚದ ಮಾಲೀಕರಾಗುತ್ತೀರಿ. ಡಬ್ಬಲ್ ಪೂಜೆಗೆ ಅಂದರೆ 2 ಪ್ರಪಂಚ, ಇನ್ನು ತಂದೆಯ ಪ್ರಪಂಚದಲ್ಲೂ ಕೂಡ ಈ ಸಾಕಾರದಲ್ಲೂ ಕೂಡ ಡಬ್ಬಲ್ ಪೂಜೆಗೆ ಯೋಗ್ಯರಾಗ್ತೀರಿ. ಡಬ್ಬಲ್ ಆಸ್ತಿ, ಒಂದು ಮುಕ್ತಿ, ಜೀವನ್ಮುಕ್ತಿ. ಮುಕ್ತಿ ಅಂದರೆ ನಾವು ಶರೀರ ತ್ಯಜಿಸಿದ ನಂತರನೂ ಕೂಡ ನಮ್ಮ ಆತ್ಮ ಮುಕ್ತಿಯಲ್ಲಿರ್ತದೆ. ಮತ್ತು ನಾವು ಜೀವಂತವಾಗಿದ್ದರೂ ಕೂಡ ನಾವು ಮುಕ್ತಿ ಸ್ಥಿತಿಯನ್ನು ಅನುಭವಿಸ್ತೀವಿ. ಇದು ಮುಕ್ತಿ ಮತ್ತು ಜೀವನ್ಮುಕ್ತಿ, ಈ 2ಕ್ಕೂ ಅಧಿಕಾರಿ ಆಗ್ತೀವಿ. ಡಬ್ಬಲ್ ಕಿರೀಟಧಾರಿ ಆಗ್ತೀರಿ. ಹಾಗೆ ಡಬ್ಬಲ್ ಅಹಿಂಸಕರಾಗ್ತೀರಿ ಮತ್ತು ಡಬ್ಬಲ್ ತಂದೆಯ ಮುದ್ದು ಮಕ್ಕಳು, ಸಿಕ್ಕಿಲ್ಲದೆ ಮಕ್ಕಳು ಆಗ್ತೀರಿ. ಮಕ್ಕಳು ಹೇಗೆ ಬಾಲಕರಾಗಿ ವಿಶ್ವದ ಮಾಲೀಕನ ಮಾಲೀಕರಾಗ್ತಾರೆ. ಇಂದು ಇಂತಹ ಮಕ್ಕಳ ಶ್ರೇಷ್ಠತೆಯ ಗುಣಗಾನ ಮಾಡ್ತಿದ್ದರು. ಈ ರೀತಿ ತಮ್ಮ ಮಹಿಮೆಯನ್ನು ಸ್ವಯಂ ಸ್ಮರಣೆ ಮಾಡಿ ಹರ್ಷಿತರಾಗುತ್ತೀರಾ? ಈ ಸ್ಮರಣೆಯಿಂದ ಎಂದು ಮಾಯೆಯ ಆಕ್ರಮಣವಾಗಲಾರದು. ಈ ಸ್ಮರಣೆ ಮಾಡ್ತಾ ಇದ್ರೆ ಮಾಯೆ ಕೂಡ ನಮ್ಮ ಹತ್ರ ಆಕ್ರಮಣ ಮಾಡೋದಿಲ್ಲ. ಇಂದು ತಂದೆ ಯಾವ ಮಕ್ಕಳು ಯಾವ ಸ್ಟೇಜ್ ತಲುಪಿರುವರು ಎಂದು ನೋಡ್ತಿದ್ದರು. ತಂದೆಯ ಸಮಾನ ಸರ್ವಗುಣಗಳಲ್ಲಿ ಮಾಸ್ಟರ್ ಸಾಗರ ಎಲ್ಲಿವರೆಗೆ ಆಗುವಿರಿ ಎಂಬುದು ಮುಖ್ಯ ಮಾತಾಗಿದೆ. ಸರ್ವಶಕ್ತಿಗಳ ಆಸ್ತಿಯನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಎಲ್ಲಿವರೆಗೆ ಅನುಭವ ಮಾಡಿರುವಿರಿ. ಜೊತೆಗೆ ಆತ್ಮನ ಶ್ರೇಷ್ಠ ಮತ್ತು ಮಹಾನ್ ಸ್ಟೇಜ್ ಆದ ಸಂಪೂರ್ಣ ನಿರ್ವಿಕಾರಿ ಸರ್ವಗುಣ ಸಂಪನ್ನ 16 ಕಲಾ ಸಂಪನ್ನ ಮರ್ಯಾದಾ ಪುರುಷೋತ್ತಮ ಮತ್ತು ಸಂಪೂರ್ಣ ಅಹಿಂಸಕ ಈ ಮಹಾನತೆಯನ್ನು ಎಷ್ಟು ಜೀವನದಲ್ಲಿ ತಂದಿರುವಿರಿ. ಗುಣಸಂಪನ್ನ ಅವಸ್ಥೆಯ ಕೇವಲ ಗಾಯನವಿದೆ ಮತ್ತು ಸರ್ವಗುಣ ಸಂಪನ್ನ ಅವಸ್ಥೆಯಲ್ಲಿ ಒಂದು ಗುಣದ ಕೊರತೆ ಇದ್ದರೂ ಅವರನ್ನು ಪೂರ್ಣ ಮಹಿಮೆಗೆ ಯೋಗ್ಯ ಎಂದು ಹೇಳಲಾಗುವುದಿಲ್ಲ. ಆದ್ದರಿಂದ ಸರ್ವಗುಣಗಳಲ್ಲಿ ಎಷ್ಟು ಗುಣ ಮತ್ತು ಎಷ್ಟು ಪರ್ಸೆಂಟೇಜ್ ಸ್ವಯಂನಲ್ಲಿ ಕೊರತೆ ಇದೆ ಎಂದು ಈಗ ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಿ. 16 ಕಲೆ ಅರ್ಥಾತ್ ಸರ್ವ ವಿಶೇಷಗಳಲ್ಲಿ ಸಂಪನ್ನ ಎಂದರೆ ಹೇಗೆ ಸಮಯವೋ ಹಾಗೆ ಸ್ವರೂಪ ಮಾಡಿಕೊಳ್ಳುವುದು ಮತ್ತು ಹೇಗೆ ಸಂಕಲ್ಪವೋ ಹಾಗೆ ಸ್ವರೂಪದಲ್ಲಿ ಬರೋದು. ಅಂದರೆ ಸ್ವರೂಪದಲ್ಲಿ ಅಂದರೆ ಯಥಾಸ್ಥಿತಿಯಲ್ಲಿ. ನಿಜವಾದ ಸ್ವರೂಪ ಯಾವುದು? ನಮ್ಮ ಆತ್ಮಸ್ಥಿತಿಯಲ್ಲಿ. ಸ್ವರೂಪ ಅಂದ್ರೇನು? ಸ್ವಯಂನ ರೂಪ ಆತ್ಮಸ್ಥಿತಿಯಲ್ಲಿ ಬರೋದು. ತಂದೆಯಿಂದ ಸಿಕ್ಕಂತಹ ಪುರುಷಾರ್ಥದ ಸಿದ್ಧಿಯಿಂದ ಸರ್ವ ಸಿದ್ಧಿಗಳು ಸಮಯಕ್ಕೆ ಸರಿಯಾಗಿ ಸ್ವಯಂನ ಪರವಾಗಿ ಮತ್ತು ಸರ್ವ ಆತ್ಮಗಳ ಸೇವೆಗಾಗಿ ತೊಡಗಿಸುವವು. ಸರ್ವ ಶಕ್ತಿಗಳನ್ನು ಅನುಭವದಲ್ಲಿ ತರುತ್ತಾ ಸರ್ವ ಆತ್ಮಗಳಿಗಾಗಿ ಅವರ ಅವಶ್ಯಕತೆಗನುಸಾರ ವರದಾನಿ ರೂಪವನ್ನು ಕೊಡುವುದು. ಸರ್ವ ಮಾತುಗಳಲ್ಲಿ ಸಂತುಲನೆ ಇಟ್ಟುಕೊಂಡು, ಅರ್ಥಾತ್ ಈಗೀಗ ಲಾಫುಲ್ ಮತ್ತು ಈಗೀಗ ಲವ್ಫುಲ್, ಅಂದರೆ ಕಾನೂನುಬದ್ಧವಾಗಿಯೂ ಕೂಡ ಮತ್ತು ಪ್ರೀತಿಪೂರ್ವಕವಾಗೂ ಕೂಡ. ಅಂದರೆ ಕಾನೂನುಬದ್ಧವಾಗೂ ಕೂಡ ಇರಬೇಕಾಗ್ತದೆ, ನಿಯಮಗಳನ್ನು ಪಾಲನೆ ಮಾಡ್ತಾ, ಮತ್ತು ಪ್ರೀತಿ ಪಾಲನೆಯನ್ನು ಮಾಡಬೇಕಾಗ್ತದೆ. ಈಗೀಗ ಮಹಾಕಾಳಿ ರೂಪ ಮತ್ತು ಈಗೀಗ ಶೀತಲ ರೂಪ. ಅಂದರೆ ಲಾಫುಲ್ ಅಂದರೆ ಅದು ಮಹಾಕಾಳಿ ರೂಪ, ಶೀತಲ ರೂಪ ಅಂದರೆ ಲವ್ಫುಲ್. ಇಂತಹ ಸರ್ವ ವಿಶೇಷತೆಗಳು ಅಂದರೆ 16 ಕಲಾ ಸಂಪನ್ನ. ಇದಕ್ಕಾಗಿ ಸರ್ವ ಕರ್ಮೇಂದ್ರಿಯಗಳು ಮತ್ತು ಸರ್ವ ಆತ್ಮಿಕ ಶಕ್ತಿಗಳು, ಮನ, ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ಅಧಿಕಾರ ಬೇಕು. ಇಂತಹ ಅಧಿಕಾರಿಯೇ 16 ಕಲಾ ಸಂಪನ್ನರಾಗುವರು. ಯಾವುದೇ ದುರ್ಬಲತೆ ಇರುವವನು ಯಾವ ಕಲೆಯನ್ನು ತೋರಿಸಲಾರ ಎಂದರೆ ವಿಶೇಷತೆಗಳನ್ನು ತೋರಿಸಲಾರ ಮತ್ತು ಅನುಭವ ಮಾಡಲಾರ. ಸರ್ವ ವಿಶೇಷತೆಗಳನ್ನು ಧಾರಣೆ ಮಾಡಿರುವಿರಾ, ಅರ್ಥಾತ್ 16 ಕಲಾ ಸಂಪನ್ನ ಆಗಿರುವಿರಾ ಎಂದು ಈ ರೀತಿ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ. ಸಂಪೂರ್ಣ ನಿರ್ವಿಕಾರಿ ಅರ್ಥಾತ್ ಸರ್ವ ವಿಕಾರಗಳು ಸರ್ವ ವಂಶ ಸಹಿತ ಅಂಶ ಮಾತ್ರವು ಎಂದರೆ ಸಂಕಲ್ಪ ಮತ್ತು ಸ್ವಪ್ನ ಮಾತ್ರದಲ್ಲಿಯೂ ಇರಬಾರ್ದು. ಇದನ್ನ ಸಂಪೂರ್ಣ ನಿರ್ವಿಕಾರಿ ಅಂತೂ ಹೇಳಲಾಗ್ತದೆ. ನೋಡಿ, ನಾವು ಕನಸಲ್ಲೂ ಕೂಡ ವಿಕಾರ ನಮ್ಮಲ್ಲಿ ಸುಳಿದಾಡಬಾರ್ದು. ಅರ್ಥ ಆಯ್ತಾ? ಆ ರೀತಿ
ಬಂತು, ನಮಗೆ ಆ ರೀತಿ ಸ್ಥಿತಿ ಬಂತು ಅಂದರೆ ಅಲ್ಲಿ ನಾವು ಸಂಪೂರ್ಣ ನಿರ್ವಿಕಾರಿಯಾದ್ವಿ ಅಂತ ಹೇಳಿ ಅರ್ಥ. ಮರ್ಯಾದಾ ಪುರುಷೋತ್ತಮ ಅರ್ಥಾತ್ ಪ್ರತಿಯೊಂದು ಸಂಕಲ್ಪ, ಕ್ಷಣ ಮತ್ತು ಪ್ರತಿಯೊಂದು ಹೆಜ್ಜೆ ಶ್ರೀಮತಾನುಸಾರ ಅಂದರೆ ಮರ್ಯಾದೆಗೆ ಅನುಸಾರ ಇರುವುದು. ಸಂಕಲ್ಪವು ಅಥವಾ ಒಂದು ಹೆಜ್ಜೆಯೂ ಈಶ್ವರೀಯ ಮರ್ಯಾದೆಯ ರೇಖೆಯ ಹೊರಗೆ ಇರಬಾರ್ದು. ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೆ ಪ್ರತಿಯೊಂದು ಹೆಜ್ಜೆ ಮರ್ಯಾದೆಗೆ ಅನುಕೂಲ. ಸ್ಮೃತಿ, ವೃತ್ತಿ ಮತ್ತು ದೃಷ್ಟಿಯು ಸದಾ ಮರ್ಯಾದೆಗೆ ಅನುಸಾರವಾಗಿರಬೇಕು. ಈ ರೀತಿ ಮರ್ಯಾದಾ ಪುರುಷೋತ್ತಮ ಎಲ್ಲಿವರೆಗೆ ಆಗಿದ್ದೀರಿ? ಡಬ್ಬಲ್ ಅಹಿಂಸಕ ಅರ್ಥಾತ್ ಅಪವಿತ್ರತೆ ಎಂದರೆ ಕಾಮ ಮಹಾಶತ್ರು. ಸ್ವಪ್ನದಲ್ಲಿಯೂ ಆಕ್ರಮಣ ಮಾಡಬಾರದು. ಸದಾ ಸಹೋದರ ಸಹೋದರನ ನೋಡಿ, ಸಹೋದರಿ ಸಹೋದರ ಅಂತ ಹೇಳೋದಿಲ್ಲ. ಇದು ಆತ್ಮ ಆತ್ಮ ಅಷ್ಟೇ, ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಅದಕ್ಕೆ ಸಹೋದರ ಸಹೋದರ ಅಂತ ಹೇಳಿ ತಂದೆ ಹೇಳಿರೋದು. ಇದನ್ನು ಸರಿಯಾಗಿ ನೋಡಿ. ಸಹೋದರ ಸಹೋದರನ ಸ್ಮೃತಿ ಸಹಜ ಮತ್ತು ಸ್ವತಃ ಅರ್ಥಾತ್ ಸ್ಮೃತಿ ಸ್ವರೂಪದಲ್ಲಿರಬೇಕು. ಹೀಗೆ ಡಬ್ಬಲ್ ಅಹಿಂಸಕ ಆತ್ಮಘಾತದ ಮಹಾಪಾಪವನ್ನು ಸಹ ಮಾಡೋದಿಲ್ಲ. ಅಂದರೆ ಒಬ್ಬ ವ್ಯಕ್ತಿನ ನೋಡಿದಾಗ ಅಥವಾ ಹೆಣ್ಣು ಅಥವಾ ಗಂಡು ಅನ್ನೋ ಇದರಲ್ಲೂ ನೋಡಬಾರ್ದು ನಾವು. ಆಗ ಅವನ ಆತ್ಮ ಅನ್ನೋ ಸ್ಥಿತಿಯಲ್ಲಿ ನಾವು ನೋಡಿದಾಗ ಅದು ಸಹೋದರನ ಸಂಬಂಧ ಬರ್ತದೆ. ಅಂದರೆ ತಮ್ಮ ಸಂಪೂರ್ಣ ಸತೋಪ್ರಧಾನ ಸ್ಟೇಜ್ನಿಂದ ಕೆಳಗೆ ಬಿದ್ದು ತಮಗೆ ಗಾಯ ಮಾಡಿಕೊಳ್ಳೋದಿಲ್ಲ ತಾನೆ. ಮೇಲಿಂದ ಕೆಳಗೆ ಬೀಳುವುದು ಘಾತವಾಗಿದೆ. ಆತ್ಮನ ಅಸಲಿ ಗುಣ ಸ್ವರೂಪ ಮತ್ತು ಶಕ್ತಿ ಸ್ವರೂಪ ಸ್ಥಿತಿಯಿಂದ ಕೆಳಗೆ ಬರುವುದು. ವಿಸ್ಮೃತರಾಗುವುದು ಅಂದರೆ ಮರ್ತು ಹೋಗೋದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗ್ತದೆ. ನೀವು ಅದನ್ನೆಲ್ಲ ಮರ್ತರೂ ಕೂಡ ಅದು ಪಾಪದ ಖಾತೆಯಲ್ಲಿ ಬರ್ತದೆ. ಆದ್ದರಿಂದ ಅಂದರೆ ತನ್ನ ಸ್ವಂತ ನಿಲುವೆ, ತನ್ನ ಸ್ವಂತ ಸ್ವರೂಪ ಏನು ಅನ್ನೋದು ಮರೆತರೆ ಅದು ತಪ್ಪೇ ತಾನೆ, ಅದೊಂದು ದೊಡ್ಡ ಪಾಪನೇ. ಆದ್ದರಿಂದ ಆತ್ಮಘಾತಿ ಮಹಾಪಾಪಿ ಅಂತ ಇಲ್ಲಿ ತಂದೆ ಟೈಟಲ್ ಕೊಟ್ಟಿದ್ದಾರೆ. ಆತ್ಮಘಾತಿ ಮಹಾಪಾಪಿ, ಇದು ಆತ್ಮಕ್ಕೆ ನೀವು ಮಾಡ್ತಕ್ಕಂಥ ಮಹಾ ಅಪರಾಧ ಅಂತ ಹೇಳಿ. ಜೊತೆಗೆ ಅಹಿಂಸಕ ಆತ್ಮ ಎಂದು ಕೊಲೆ ಮಾಡೋದಿಲ್ಲ. ಅಂದರೆ ಅಹಿಂಸೆಯನ್ನು ಪಾಲನೆ ಮಾಡೋ ಆತ್ಮ ಎಂದು ಕೊಲೆ ಮಾಡೋದಿಲ್ಲ ಅಲ್ವಾ. ಅಂಥದ್ರಲ್ಲಿ ತಮ್ಮ ಆತ್ಮವನ್ನು ತಾವ್ಯಾಕೆ ಕೊಲೆ ಮಾಡ್ಕೋತೀರಾ ಅಂತ ಇಲ್ಲಿ ತಂದೆ ಹೇಳ್ತಾರೆ. ಕೊಲೆ ಮಾಡುವುದು ಅಂದರೆ ಹಿಂಸೆ ಮಾಡೋದು ಅಲ್ಲ. ತಮ್ಮಲ್ಲಿ ಯಾರಾದರೂ ಕೊಲೆ ಮಾಡ್ತಾರಾ? ತಂದೆಯಿಂದ ಸಿಕ್ಕಿರುವ ದಿವ್ಯ ಬುದ್ಧಿ, ದಿವ್ಯ ವಿವೇಕ ಮತ್ತು ಈಶ್ವರೀಯ ವಿವೇಕವನ್ನು ಮಾಯಾವಶ ಮಾಡೋದು, ಪರಮತ ವಶ ಮತ್ತು ಕುಸಂಗ ವಶ ಅಂದರೆ ಕೆಟ್ಟ ಸಂಘಗಳ ವಶ ಮಾಡೋದು, ಅಥವಾ ಪರಿಸ್ಥಿತಿಗೆ ವಶರಾಗಿ ಈಶ್ವರೀಯ ವಿವೇಕವನ್ನು ಹತ್ತಿಕ್ಕಿದ್ರೆ ಅಂದರೆ ಈ ಅನ್ಯ ಜನರ ಮಾತುಗಳನ್ನು ಕೇಳೋದೇ ಆಗಲಿ, ತಮ್ಮ ದಿವ್ಯ ಬುದ್ಧಿಗಳ ಬದಲು ಅವರ ಕುಚೇಷ್ಟೆಗಳು ಅಥವಾ ತಮ್ಮ ವಿವೇಕದ ಬದಲು ಅವರ ಜ್ಞಾನವನ್ನು ಉಪಯೋಗಿಸೋದು, ಈ ರೀತಿ ಈ ಈಶ್ವರೀಯ ವಿವೇಕವನ್ನು ತನ್ನ ಅನ್ಯರ ಸಂಘ ಮಾಡಿ ಇದನ್ನು ಹತ್ತಿಕ್ಕಿದ್ರೆ ಈಶ್ವರೀಯ ವಿವೇಕನ ಕೊಲೆ ಮಾಡಿದ್ರಿ ಅಂತ ತಿಳಿಯಿರಿ. ಅಥವಾ ದಿವ್ಯ ಬುದ್ಧಿಯ ಕೊಲೆ ಮಾಡಿದ್ರಿ. ನಾನು ಬಯಸೋದಿಲ್ಲ ಆದರೆ ಮಾಡಿದೆ, ಬಯಸದಿದ್ರೂ ಆಗೋಯ್ತು ಎಂದು ನಂತರ ಚೀರಾಡುವಿರಿ. ಅಂದರೆ ಇದು ಈಶ್ವರೀಯ ವಿವೇಕದ ಕೊಲೆ ಮಾಡುವುದು ಎಂದರ್ಥ. ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಮೋಸ ಮತ್ತು ವಂಚನೆ ಮಾಡುವುದು, ಇದಕ್ಕೂ ಸಹ ಹಿಂಸೆ ಮತ್ತು ಮಹಾಪಾಪ ಎಂದು ಹೇಳಲಾಗುತ್ತದೆ. ಹಾಗಾದರೆ ನೀವು ಹೇಗೆ ಕಳ್ಳತನ ಮಾಡುತ್ತೀರಿ? ಶೂದ್ರತನದ ಸಂಸ್ಕಾರ, ಸ್ವಭಾವ ಮತ್ತು ಮಾತು ಮತ್ತು ಯಾರದೇ ಪ್ರತಿಭಾವನೆ ಬ್ರಾಹ್ಮಣರಾದ ಮೇಲೆ ಕಾರ್ಯದಲ್ಲಿ ಉಪಯೋಗಿಸಿದರೆ ಮತ್ತು ಧಾರಣೆ ಮಾಡಿದರೆ ಶೂದ್ರರ ವಸ್ತು ಕಳ್ಳತನ ಮಾಡುತ್ತೀರಿ. ನೋಡಿ, ಯಾರೋ ಒಬ್ರು ಏನೋ ಮಾಡಿದ್ರು, ಅವರು ಸ್ವೇಡು ತೀರಿಸ್ಕೊಂಡ್ರು, ಅಥವಾ ಅವರು ಹಗೆತನ ಮಾಡಿದ್ರು, ಅವರು ದ್ವೇಷ ಮಾಡಿದ್ರು ಅಂತ ನಾವು ದ್ವೇಷ ಮಾಡೋದು, ಅವ್ರು ಮಾತಾಡಿದ್ರು ಅಂತೇಳಿ ನಾವು ಮಾತಾಡೋದು ಕೆಟ್ಟ ಮಾತುಗಳನ್ನು. ಈ ರೀತಿ ಅವರಂತಹ ಸಂಸ್ಕಾರವನ್ನೇ ನಾವು ಧಾರಣೆ ಮಾಡಿದ್ವಿ. ಇಲ್ಲಿ ಈಶ್ವರೀಯ ನಿಯಮವನ್ನು ಪಾಲಿಸ್ತೇನೆ ಅಂದರೆ ಅದು ಕೂಡ ನಾವು ಅವರ ಹತ್ರ ಕಳ್ಳತನ ಮಾಡಿದ್ರಂಗೆ. ಅಂದರೆ ಈ ಕಾಮಕ್ರೋಧ ಮೋಹ ಲೋಭ ಅಹಂಕಾರವನ್ನು ನಾವು ಕಳ್ಳತನ ಮಾಡ್ತೀವಿ ಅವರಿಂದ, ಅದು ಕೂಡ ಕಳ್ಳತನ ಅಂತ ತಂದೆಯಲ್ಲಿ ಹೇಳ್ತಾ ಇರೋದು. ಇದು ಬ್ರಾಹ್ಮಣರ ವಸ್ತು ಅಲ್ಲದಿರುವಾಗ ಅಂದರೆ ನಾವು ಬ್ರಾಹ್ಮಣರು ಫಾಲೋ ಫಾದರ್ ಮಾಡೋರು ಅಲ್ಲದಿರುವಾಗ ಬೇರೆಯವರ ವಸ್ತುವನ್ನು ಉಪಯೋಗ ಮಾಡೋದು ಅಂದರೆ ಅವರಂತೆಯೇ ನಾವು ನಡ್ಕೊಳ್ಳೋದು, ಅವ್ರು ಮಾಡಿದ್ರು ಅಂತ ನಾವು ಮಾಡೋದು, ಅದು ಅರ್ಥಾತ್ ಬ್ರಾಹ್ಮಣರಾದ ಮೇಲೆ ಅಸುರಿ ಮತ್ತು ಶೂದ್ರತನದ ಸಂಸ್ಕಾರ ಮತ್ತು ಸ್ವಭಾವ ಧಾರಣೆ ಮಾಡುವುದು ಅರ್ಥಾತ್ ಹಿಂಸೆ ಮಾಡುವುದು. ಇದೇ ರೀತಿ ಸುಳ್ಳು ಹೇಗೆ ಹೇಳ್ತೀರಿ? ನಾವು ಟ್ರಸ್ಟಿ ಎಂದು ಕೂಡ ಹೇಳ್ತೀರಿ. ಅಂದರೆ ನಾವು ಪರಮಾತ್ಮನಕ್ಕೆ ನಿಮಿತ್ತ ನಾವಾಗಿದ್ದೀವಿ ಅಂತ ಹೇಳ್ತೀರಿ. ತನೋಮನ ಮತ್ತು ಧನ ಎಲ್ಲವೂ ತಮ್ಮದು ಅಂತ ಕೂಡ ಹೇಳ್ತೀರಿ ತಂದೆಗೆ. ಆಮೇಲೆ ನನ್ನತನದಲ್ಲಿ ಅಂದರೆ ನನ್ನದು ಬೇರೆ, ನನ್ನ ಮನೆ ಬೇರೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಥವಾ ನನ್ನ ಸಂಸಾರ, ನನ್ನ ಸಂಬಂಧ ಅನ್ನೋ ಈ ಮೋಹವಶರಾಗಿ ನಡೀತೀರಿ ಅಲ್ವಾ. ನನ್ನ ಪ್ರಾಪರ್ಟಿ, ಆದ್ದರಿಂದ ನನ್ನತನ ತರುವುದು ಅಥವಾ ನನ್ನದು ಎಂದು ತಿಳಿಯುವುದು ಸಹ ಇದು ಕೂಡ ಸುಳ್ಳು ಆಯ್ತಲ್ವೇ. ನಿಜವಾದ್ದೇನು ತಂದೆಗೆ ನಿಮಿತ್ತ ಅಂತ ಹೇಳೋದು. ಅಲ್ಲಿಗೆ ನಾವು ನನ್ನತನ ತೋರಿಸಿದ್ವಿ ಅಂದರೆ ಅಲ್ಲಿಗೆ ತಂದೆಗೆ ಟ್ರಸ್ಟಿ ಆಗಿದ್ದೀರಿ ಅಂತ ನೀವು ಹೇಳ್ಕೊಂಡಿದ್ದು ಕೂಡ ಸುಳ್ಳು ಅಲ್ವಾ. ಟ್ರಸ್ಟಿ ಅಂತ ಕೇವಲ ಮಾತಿಗೆ ಹೇಳೋದಲ್ಲ, ಅದರಂತೆ ನಡ್ಕೋಬೇಕು.
ಹೇಳುವುದು ನನ್ನದು ಇದು ಸುಳ್ಳಾಯ್ತಲ್ವೇ ಅಂತ ತಂದೆ ಕೇಳ್ತಿದ್ದಾರೆ. ನಿನ್ನೊಂದಿಗೆ ತಿನ್ನುವೆನೋ ಅಂತ ತಂದೆ ಹತ್ರ ಭಾಷೆ ಕೊಟ್ಟಿದ್ದೀರಾ. ನಿನ್ನೊಂದಿಗೆ ಕುಳಿತುಕೊಳ್ಳುವೆನು, ಮಾತನಾಡುವೆನು ಮತ್ತು ಸರ್ವ ಸಂಬಂಧವನ್ನು ಕೂಡ ನಿನ್ನೊಂದಿಗೆ ಜೋಡಿಸ್ತೀನಿ, ಹಾಗೆ ನಿಭಾಯಿಸ್ತೀನಿ ಅಂತ ಕೂಡ ವಾಯ್ದೆಯನ್ನು ಮಾಡ್ತೀರಿ. ಆದರೆ ಪ್ರಾಕ್ಟಿಕಲ್ನಲ್ಲಿ ಅನ್ಯ ಆತ್ಮಗಳ ಜೊತೆಗೆ ಸಹ ಸಂಬಂಧ ಸಂಪರ್ಕವನ್ನು ಇಟ್ಕೊಳ್ತೀರಿ. ಅಂದರೆ ಅನ್ಯ ಆತ್ಮಗಳ ಸ್ಮೃತಿಯಲ್ಲೇ ಇರೋದು. ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು. ಅದಕ್ಕೆ ತಂದೆಯಲ್ಲಿ ಹೇಳ್ತಾ ಇರೋದು ನನ್ನನ್ನು ನೆನಪು ಮಾಡಿ ಅಂತ ಅಲ್ವಾ. ತಂದೆಗೆ ಸ್ಮೃತಿ ಬದಲು ಅನ್ಯರ ಸ್ಮೃತಿಯನ್ನು ಸಹ ಜೊತೆಗೆ ಇಟ್ಕೊಳ್ತೀರಿ. ಹಾಗಾದರೆ ಇದು ಸಹ ಕೊಲೆ ಆಯ್ತಲ್ವೇ? ಕೊಲೆ ಅಂತ ಹೇಳ್ತಿದ್ದಾರೆ ತಂದೆ ಇದಕ್ಕೆ. ತಮ್ಮ ಆತ್ಮವನ್ನು ತಂದೆಯ ನಿಮಿತ್ತ ಅಂತ ಅಂದ್ರೂ ತಂದೆನ ಮರೆತು ತಮ್ಮ ಆತ್ಮಘಾತಿಯನ್ನು ಮಾಡಿಕೊಂಡು ಅನ್ಯ ಆತ್ಮರ ಬಗ್ಗೆ ಚಿಂತನೆ ಮಾಡ್ತಿರ್ತೀರ. ನನ್ನವನು ಒಬ್ಬ ತಂದೆ, ಬೇರೆ ಯಾರು ಇಲ್ಲ ಅಂದರೆ ಏಕ್ ಬಾಪ್ ದೂಸರನ ಕೋಯಿ ಅಂತ ಹೇಳಿರ್ತೀರ ಅಲ್ವಾ, ಮಾತು ಕೊಟ್ಟಿರ್ತೀರ ಎಂದು ವಾಯ್ದೆ ಇದೆ. ಅದನ್ನು ನಿಭಾಯಿಸ್ತಿದ್ರೆ ಇದು ಸಹ ಸುಳ್ಳು ಆಯಿತು ಅಲ್ವಾ. ಹಾಗೆ ಅದೇ ರೀತಿ ಮೋಸ ಮತ್ತು ವಂಚನೆ ಏನು ಮಾಡ್ತೀರಿ? ಎಲ್ಲವನ್ನ ತಿಳಿದು ಒಪ್ಪಿಕೊಂಡು ತಮ್ಮನ್ನು ಶ್ರೇಷ್ಠ ಪ್ರಾಪ್ತಿಯಿಂದ ವಂಚಿತ ಮಾಡಿಕೊಳ್ಳುವ ಎಲ್ಲಕ್ಕಿಂತ ದೊಡ್ಡ ಮೋಸ ತಮಗೆ ತಾವೇ ಮಾಡಿಕೊಳ್ಳುತ್ತೀರಿ. ದುಃಖದ ಪ್ರಾಪ್ತಿ ಮೋಸ ಹೋಗುವ ಲಕ್ಷಣವಾಗಿದೆ. ಜೊತೆಗೆ ಬ್ರಾಹ್ಮಣ ಪರಿವಾರದಲ್ಲಿಯೂ ಮೋಸ ಮಾಡುತ್ತೀರಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ತಮ್ಮ ದುರ್ಬಲತೆಯನ್ನು ಬಚ್ಚಿಟ್ಟು ಹೊರಗಿನಿಂದ ತಮ್ಮ ಹೆಸರು ಪ್ರಸಿದ್ಧ ಮಾಡಿಕೊಳ್ಳುವುದು ಅಥವಾ ತಮ್ಮನ್ನು ಒಳ್ಳೆಯ ಪುರುಷಾರ್ಥಿ ಎಂದು ಸಿದ್ಧ ಮಾಡುವುದು. ಇದು ಒಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡುವುದು. ಯಾವುದೇ ತಪ್ಪನ್ನು ಮಾಡಿ ಮುಚ್ಚಿಡುವುದು ಸಹ ಮೋಸ ಮಾಡುವುದು ಮತ್ತು ವಂಚನೆ ಮಾಡುವುದಾಗಿದೆ. ಆದ್ದರಿಂದ ಯಾರಿಂದ ಯಾವ ತರಹದ ಪಾಪ ಆಗುವುದಿಲ್ಲ. ಅವರು ಡಬಲ್ ಅಹಿಂಸಕ ಅಂದರೆ ಪುಣ್ಯ ಆತ್ಮ, ಮಹಾನ್ ಆತ್ಮ ಆಗಿದ್ದಾರೆ. ಈಗ ಹೇಳಿದಂತಹ ಆತ್ಮನ ಸರ್ವಶ್ರೇಷ್ಠ ಸ್ಟೇಜ್ ಎಲ್ಲಿವರೆಗೆ ಧಾರಣೆ ಮಾಡಿದ್ದೀರಿ ಎಂದು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈ ರೀತಿ ಸರ್ವಶ್ರೇಷ್ಠ ಆತ್ಮಗಳ ಗಾಯನವನ್ನು ತಂದೆಯೂ ಮಾಡ್ತಾರೆ. ಆದ್ದರಿಂದ ಇಂದು ಇಂತಹ ಮಕ್ಕಳ ಗುಣಗಾನ ಮಾಡುತ್ತಿದ್ದರು ಮತ್ತು ಮಾಲೆಯನ್ನು ಸ್ಮರಣೆ ಮಾಡುತ್ತಿದ್ದರು. ಒಳ್ಳೆಯದು. ಇಂತಹ ಸರ್ವ ಮಹಾನ್, ಸರ್ವ ಯೋಗ್ಯತೆಗಳಿಗೆ ಸಂಪನ್ನ, ಗಾಯನ ಮತ್ತು ಪೂಜೆಗೆ ಯೋಗ್ಯ ಮತ್ತು ಡಬಲ್ ಅಹಿಂಸಕ ಮಕ್ಕಳಿಗೆ ಬಾಪ್ದಾದರ ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ಶಿಕ್ಷಕಿಯಾಗೋದು ಅಂದರೆ ಈಶ್ವರೀಯ ಶಿಕ್ಷಣವನ್ನು ಕೊಡ್ತಾರಲ್ವ. ಶಿಕ್ಷಕಿಯಾಗೋದು ಅಥವಾ ಸೌಭಾಗ್ಯದ ಲಾಟ್ರಿ ಪಡೆಯೋದು. ಶಿಕ್ಷಕಿಯಾಗೋದ್ರೂ ಕೂಡ ಇಲ್ಲೊಂದು ಸೌಭಾಗ್ಯದ ಲಾಟ್ರಿ ಅಂತ ತಂದೆ ಇಲ್ಲಿ ಹೇಳ್ತಿದೆ. ಅಂದರೆ ಶಿಕ್ಷಕಿಯನ್ನು ಅದು ಅತಿ ದೊಡ್ಡ ಜವಾಬ್ದಾರಿ ಅತಿ ದೊಡ್ಡ ಶಿಕ್ಷಕಿ ಜವಾಬ್ದಾರಿ. ಅಂದರೆ ನಾವು ಯಾವಾಗ ಈಶ್ವರೀಯ ನಿಯಮ ಅಂದರೆ ಈಶ್ವರೀಯ ಶಿಕ್ಷಣವನ್ನು ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೋಗ್ತೀವಿ, ಅದು ಕೂಡ ಆ ಜವಾಬ್ದಾರಿ ಕೂಡ ಅದೇ ಒಂದು ಶಿಕ್ಷಕಿ ಅಂತ ಹೇಳ್ತಿದ್ದಾರೆ. ಶಿಕ್ಷಕಿಗೆ ಆಮೇಲೆ ಇಲ್ಲಿ ಶಿಕ್ಷಕಿಯರಿಗೆ ಇನ್ನೊಂದು ಟೈಟಲ್ ಏನು ಹೇಳೋದಂದರೆ ತಂದೆ ಸದಾ ಅವರು ಸಂತುಷ್ಟರಾಗಿರಬೇಕು ಮತ್ತು ಮತ್ತೊಬ್ಬರನ್ನು ಕೂಡ ಸಂತುಷ್ಟ ಮಾಡುವುದು ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ. ಆಮೇಲೆ ಕೊನೆಗೆ ಏನು ಹೇಳ್ತಿದ್ದಾರೆ, ಸದಾ ತಮ್ಮ ಮೇಲೆ ಗಮನ ಇರ್ತದೆಯೇ, ಅನುಭವ ಆಗ್ತಿದೆಯೇ ಅಂದರೆ ಸದಾ ಈ ನಿಯಮವನ್ನು. ಶಿಕ್ಷಕಿ ಅಂದರೆ ಅಮೃತ ವೇಳೆಯಿಂದ ಹಿಡಿದು ಯೋಗದಿಂದ ಹಿಡಿದು ರಾತ್ರಿ ಮಲಗೋ ತನಕ ಏನೆಲ್ಲ ನಿಯಮವನ್ನು ಪಾಲನೆ ಮಾಡ್ತೀರಿ, ಒಂದು ನಿಭಾಯಿಸೋದು ಇನ್ನೊಂದು ಪ್ರಾಪ್ತಿ, ಅವೆಲ್ಲವನ್ನು ನಿಯಮವನ್ನು ಪಾಲನೆ ಮಾಡೋದು. ಹಾಗೆ ಸಂತುಷ್ಟರಾಗಿರೋದು, ಇನ್ನೊಬ್ಬರಿಗೂ ಕೂಡ ಸಂತುಷ್ಟರನ್ನಾಗಿ ಮಾಡೋದು. ಅದು ಕೂಡ ಅಂದರೆ ಇಲ್ಲಿ ತಾವು ಕೂಡ ನಿಯಮ ಪಾಲನೆ ಮಾಡೋದ್ರ ಜೊತೆಗೆ ಪ್ರಾಪ್ತಿಯನ್ನು ಕೂಡ ಪಡೆದುಕೋತೀರಿ. ನಿಭಾಯಿಸೋದು ಇನ್ನೊಂದು ಪ್ರಾಪ್ತಿ ಮಾಡಿಕೊಳ್ಳೋದು. ತಾವೆಲ್ಲರೂ ಪ್ರಾಪ್ತಿ ಮಾಡಿಕೊಳ್ಳುವವರಲ್ಲವೇ ಅಂತ ಕೇಳ್ತಿದ್ದಾರೆ. ಅಂದರೆ ಇನ್ನು ಕೆಲವು ಶಿಕ್ಷಕಿಯರು ಪ್ರಾಪ್ತಿ ಮಾಡ್ಕೊಂಡಿರಲ್ಲ. ಅಂದರೆ ಅರ್ಥ ಏನು, ಅವರು ಸಂತುಷ್ಟರಾಗಿರೋದಿಲ್ಲ. ಅನ್ಯರಿಗೂ ಕೂಡ ಅದಕ್ಕೋಸ್ಕರ ಸಂತುಷ್ಟರಾಗೋ ಇದು ಸಿಗೋದಿಲ್ಲ. ಅದನ್ನೇ ಇಲ್ಲಿ ತಂದೆ ಹೇಳ್ತಿದ್ದಾರೆ. ಇನ್ನೊಂದೇನು, ಜವಾಬ್ದಾರಿ ಅತಿ ದೊಡ್ಡ ಶಿಕ್ಷಕಿ ಅಂತ ಹೇಳಿದ್ದಾರೆ. ಶಿಕ್ಷಕಿ ಹೇಗೆ ಜೀವನ ರೂಪಿಸ್ತಾರೋ ಹಾಗೆ ಜವಾಬ್ದಾರಿ ಸಹ ಜೀವನವನ್ನು ರೂಪಿಸಿಕೊಳ್ಳಲು ಶಿಕ್ಷಣ ಕೊಡ್ತದೆ. ಅದರಿಂದ ಪ್ರತಿಯೊಬ್ಬ ಶಿಕ್ಷಕಿಯ ಮೇಲೆ ಇಷ್ಟು ವಿಶಾಲ ಜವಾಬ್ದಾರಿ ಇದೆ. ಈ ರೀತಿ ತಿಳಿಯುವುದು ತಮ್ಮ ಮೇಲೆ ಗಮನ ಇರುವುದು. ಈಗ ಗಮನವಿದ್ದರೆ ತಂದೆ ಮತ್ತು ಸೇವೆಯನ್ನು ಬಿಟ್ಟು ಬೇರೆ ಏನೂ ಬುದ್ಧಿಯಲ್ಲಿ ಇರೋದಿಲ್ಲ ಅಲ್ವಾ. ಜವಾಬ್ದಾರಿ ದೊಡ್ಡತನವನ್ನು ತರ್ತದೆ. ಜವಾಬ್ದಾರಿ ಇಲ್ಲದಿದ್ದರೆ ಬಾಲ್ಯ ಆಗ್ತದೆ ಅಲ್ವಾ. ಜವಾಬ್ದಾರಿ ಅನ್ನೋದಿಲ್ಲ ಅಂದರೆ ಅದು ಬಾಲ್ಯ ಆಗ್ತದೆ. ಶಿಕ್ಷಕಿ ಹೇಗಾಗ್ತೀವಿ ನಾವು, ಜವಾಬ್ದಾರಿ ಇರುವುದರಿಂದ ಹುಡುಗಾಟಿಕೆ ಅಂದರೆ ಈ ಬಾಲ್ಯತನದ ಹುಡುಗಾಟಿಕೆ ಸಮಾಪ್ತಿ ಆಗ್ತದೆ. ನನ್ನ ಹಿಂದೆ ಮುಗಿದ್ಬಿಡ್ತದೆ ಆ ಹುಡುಗಾಟಿಕೆ ಅನ್ನೋದೇ. ಜವಾಬ್ದಾರಿಯನ್ನು ನಾವು ತಗೊಂಡಾಗ ಹೋಗ್ಬಿಡ್ತದೆ. ನನ್ನ ಹಿಂದೆ ಎಷ್ಟು ಜವಾಬ್ದಾರಿ ಇದೆ ಎಂದು ಶಿಕ್ಷಕಿಗೆ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಹೆಜ್ಜೆ ಬಗೆಗೆ ಯೋಚಿಸಬೇಕು. ಈ ರೀತಿ ಜವಾಬ್ದಾರಿ ಭಾರವಾಗಿಸೋದು, ಹೊರೆಯಾಗಿಸೋದು ಎಂದು ಸಹ ಅಲ್ಲ. ಎಷ್ಟು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿರೋ ಅಷ್ಟು ಅನೇಕರ ಆಶೀರ್ವಾದ ಕೂಡ ಸಿಗುತ್ತದೆ.
ಆಗ ಆ ಹೊರೆ ಏನು ಖುಷಿಯಲ್ಲಿ ಬದಲಾಗ್ತದೆ. ಅದು ಹೊರೆ ಎಂದು ಅನುಭವ ಆಗೋದಿಲ್ಲ. ಹಗುರ ಆಗ್ಬಿಡ್ತೀವಿ. ಬ್ರಹ್ಮ ತಂದೆ ಹೇಗೆ ಜವಾಬ್ದಾರಿ ತೆಗೆದುಕೊಳ್ಳಲು ನಿಮಿತ್ತರಾದರೋ ಹಾಗೆ ತಾವೆಲ್ಲರೂ ನಿಮಿತ್ತರಾಗಿರುವಿರಿ. ಆದ್ದರಿಂದ ತಾವು ಬ್ರಹ್ಮ ತಂದೆನ ಅನುಸರಿಸಬೇಕು ಅಂತ ಇಲ್ಲಿ ತಂದೆಯನ್ನ ಅನುಸರಿಸಿ ಅಂತ ಹೇಳಿದ್ದಾರೆ. ತಂದೆಯನ್ನು ಅನುಸರಿಸಿ ಅನ್ನೋ ಇದನ್ನ ನೋಡ್ಬೇಕು ನೀವು ಅವ್ಯಕ್ತ ಮುರಳಿಯಲ್ಲಿ. ಈಶ್ವರೀಯ ವಿಶ್ವವಿದ್ಯಾಲಯ ಅಂತರಲ್ಲಿ ತಂದೆಯನ್ನ ಅನುಸರಿಸಿ ಅನ್ನೋದು ಬರ್ತಾ ಇದೆ ನೋಡಿ ಎಂಬುದು ಶಿಕ್ಷಕಿಯರ ಸ್ಲೋಗನ್ ಆಗಿದೆ. ತಂದೆಯನ್ನ ಅನುಸರಿಸೋದು ಅಂದ್ರೆ ಫಾಲೋ ಫಾದರ್ ಮಾಡೋದು. ತಂದೆಯನ್ನ ಅನುಸರಿಸದಿದ್ದರೆ ಸಫಲ ಶಿಕ್ಷಕಿ ಅಲ್ಲ ಅಂತ ತಂದೆ ಹೇಳ್ತಿದೆ. ಓಂ ಶಾಂತಿ.